ಏನೋ ಒಂದು ಇರುತ್ತೆ, ಇವ್ರು ಮಾಡ್ತಾರ ಸರಿಗೆ ಮಾಡ್ತಾರ ಇಲ್ವಾ, ಏನೋ ಒಂದು ಇರುತ್ತೆ. ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು. ಅಫ್ಕೋರ್ಸ್ ಪಾತ್ರ, ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಾ ಅಂತ ಹೇಳಿದೆ. ಇಲ್ಲ ಸರ್, ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದ್ದು ಅಂತಾರೆಲ್ಲ ಹೇಳಿದ್ರು. ನಾನು ಅದನ್ನೇ ಹೇಳಿದೆ, ತುಂಬ ಜನ ಈ ಥರ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ. ಬಟ್ ಒಂದು ನಂಬಿಕೆ, ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಸರಿ, ಎಲ್ಲ ಒಪ್ಕೊಂಡೇ ಹೋದೆ. ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬ ಚೆನ್ನಾಗಾಯ್ತು. ಅಂದರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್, ನನ್ನ ಶಾರ್ಟ್ ಹೀಗೆ ಬೇಕು, ಮಾತು ಕೂಡ ಹೀಗೆ ಬೇಕು ಅಂತ. ರಘು ನಡಿವಳ್ಳಿ ಅದ್ಭುತವಾದ ಮಾತುಗಳನ್ನ ಬರೆದಿದ್ದಾರೆ. ಸರ್ ನನಗೆ ಮಾತು ಇದೇ ಶೈಲಿಲೇ ಬೇಕು ಅಂತ ಕೇಳಿದಾಗ ನನಗೆ ಇಲ್ಲ, ಅಂದರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯಿತು. ಸರಿ ತಪ್ಪು ಇದು ಓಡಲಿಲ್ಲ ಅದೆಲ್ಲವೂ ಸೆಕೆಂಡರಿ. ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು, ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು. ನಾನು ಈ ಥರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ. ಅದು ನಂಗೆ ಭಾಳ ಖುಷಿ ಆಯಿತು ನನಗೆ. ಅದಾದಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ. ಆ ಕ್ಯಾಮ್ರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದಾರೆ ರೀ, ಇಂಪಾಸಿಬಲ್. ನನಗೆ ಸ್ಪಾಟಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವ್ರ ಕೆಲಸನ ನೋಡಿದ್ದೆ. ನನಗೆ ಯಾವಾಗಲೂ ಕ್ಯಾಮ್ರಾಮನ್ ನೋಡಿದ್ರೆ ಏನು ಅನ್ಸೋದ್ರೆ ಈಗ ಪ್ಯಾಕಪ್ ಹೇಳಿ ಹೋಗ್ತಾರೆ ಅವರು ಅಂತ. 10 ಗಂಟೆಗೆ ಶಾರ್ಟ್ಗೆ ಹೋದ್ರೂ ಹಿಂಗೆ ತೆಗೆದ್ಬಿಟ್ಟು ಅವ್ರು ನನಗೆ ಈಗ ಹೋಗ್ತಾರೆ, ಅವ್ರು ಪ್ಯಾಕಪ್ ಹೇಳ್ಬಿಟ್ಟು ಹೋಗ್ತಾರೆ ಅನ್ನೋ ಥರ ಇದ್ರು. ಬಂದಿದ್ದಾರೆ ಕಾರ್ತಿಕ್, ಓಕೆ, ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮಾಡಿಸಿದ್ದಾರೆ ರಾಜು ಅವರು. ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ. ನನಗೆ ಭಾಳ ಇಷ್ಟ ಆಯಿತು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ. ಒಂದು ಕೊತ್ತಲವಾಡಿ ಅನ್ನೋದೇ ನನಗೆ ಸಿನಿಮಾ ಟೈಟ್ಲ್ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನನಗೆ. ವಿತೌಟ್ ನೋಯಿಂಗ್ ದ ಟೈಟಲ್ ನೀವು ಸಿನಿಮಾ ಆಕ್ಟ್ ಮಾಡ್ತೀರಾ? ಸಿನಿಮಾ ಚೆನ್ನಾಗಾಗ್ತಿದೆ, ದೈತ್ಯ ಪ್ರತಿಭೆಗಳೆಲ್ಲ ಇದ್ದಾರೆ, ಪೃಥ್ವಿ ಅಂಬರ್ ಇದ್ದಾರೆ, ಗೋಪಾಲ್ ಇದ್ದಾರೆ. ಇದಕ್ಕಿಂತ ಇರಬೇಕು, ಒಳ್ಳೆ ಸಿನಿಮಾ ಆಗುತ್ತೆ. ಅವಿನಾಶ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನೋಡೋಣ ಅಂತ. ಆಮೇಲೆ ಒಂದೊಂದಾಗ ಕೊತ್ತಲವಾಡಿ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ಇದೇನು ಈ ಥರದ ಹೆಸರು ಇಟ್ಬಿಟ್ಟಿದಾರಲ್ಲ ಅಂತ ಅನ್ನಿಸ್ತು.